ಹಾಯ್ ಫ್ರೆಂಡ್ಸ್, 1947ನೇ ವರ್ಷದಲ್ಲಿ ಹಿಂದೂ ಮಹಾಸಮುದ್ರದಲ್ಲಿ ಒಂದು ದಿಕ್ಕಿನಿಂದ ಗುರುತಿಸಲಾಗದ ಒಂದು ಸಂಕೇತ ಪ್ರಸಾರ ಆಗಿದ್ದರಿಂದ ಅದರ ತರಂಗಗಳು ಅಮೇರಿಕಾ, ಇಂಗ್ಲೆಂಡ್, ಭಾರತ ಮತ್ತು ಚೈನಾ ದೇಶದಲ್ಲೂ ಕೇಳಿಸ್ತು. ಅದೊಂದು ಡಿಸ್ಟ್ರೆಸ್ ಸಿಗ್ನಲ್. ಅತ್ಯಂತ ಡೇಂಜರಸ್ ಆದ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದಾಗ, ಪ್ರಾಣದ ವಿಷಯಕ್ಕೆ ಬಂದಾಗ ಮಾತ್ರನೇ ಪ್ರಸಾರ ಮಾಡುವಂಥ ಸಿಗ್ನಲ್. ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಮುದ್ರ, ಪೆಸಿಫಿಕ್ ಮಹಾಸಮುದ್ರ, ದಕ್ಷಿಣ ಸಮುದ್ರ ಜಾಲಗಳಲ್ಲಿ ಪ್ರಯಾಣಿಸ್ತಿದ್ದ ಶಿಪ್ಪಲ್ಲಿ ಇರೋರು ಕೇಳಿಸ್ಕೊಂಡ್ರು. ಆ ಡಿಸ್ಟ್ರೆಸ್ ಸಿಗ್ನಲ್ ಬರ್ತಿರೋ ಪ್ರದೇಶನ ಗುರುತಿಸೋಕೆ ಪ್ರಯತ್ನಿಸಿ ಆ ದಿಕ್ಕಲ್ಲಿ ಒಂದು ಅನ್ವೇಷಣಾ ಟೀಮ್ನ ಕಳಿಸಿದ್ರು. ಸಹಾಯ ಅವಶ್ಯಕತೆ ಇದ್ದರೆ ಅದೇನೋ ಆ್ಯಂಡ್ ಯಾರದು ಅಂತಾನು ತಿಳ್ಕೊಳ್ಬೇಕಾಗಿರೋದ್ರಿಂದ ಕೆಲವರು ಸರ್ಚ್ ಪಾರ್ಟಿ ಅವಶ್ಯಕತೆ ಇರೋ ಸಾಮಗ್ರಿಗಳ ಜೊತೆ ಆ ಕಡೆ ಪ್ರಯಾಣಿಸಿದ್ರು. ಅಲ್ಲಿ ಸೇರ್ಕೊಂಡ ಸಹಾಯಕ ತಂಡಕ್ಕೆ ಆದ ಭಯಾಂದೋಲನೆಗೆ ಕಾರಣ ಏನೋ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.